ಸರ್ ನೀವೊಂದು FPC ಅಂತಂದ್ರೆ ಫಾರ್ಮರ್ ಪ್ರೊಡ್ಯೂಸರ್ ಕಂಪ್ನಿನ ಮಾಡ್ಕೊಂಡಿದ್ದೀರಿ ಎಲ್ಲ ರೈತರು ಸೇರ್ಕೊಂಡು. ಹಾಂ ಸರ್. ಅದ್ರ ಬಗ್ಗೆ ನಮಗೆ ಸ್ವಲ್ಪ ಡಿಟೇಲ್ ಆಗಿ ಮಾಹಿತಿ ಕೊಡಿ ಸರ್. ಸರ್ ನಾವು 2020ರಲ್ಲಿ ಕೊರೋನಾ ಸಂದರ್ಭದಲ್ಲಿ ಒಂದು ಕಂಪ್ನಿ ಆ್ಯಕ್ಟ್ ಒಳಗೆ ರೈತ ಉತ್ಪಾದಕರ ಕಂಪ್ನಿ ಅಂತೇಳಿ ರಿಜಿಸ್ಟ್ರೇಷನ್ ಮಾಡುವಂಥದ್ದು ಒಂದು ಸಲಹೆಯನ್ನು ನಮ್ಮ ಈಗಿರುವಂಥ CEO ಅಂದರೆ ಅವಾಗ ಅವರೇ ಇದ್ದರು, ಈ CEO ಅವರಾದಂಥ ಯೋಗಪ್ಪ ಧಾರವಾಡ ಅವರು ನಮ್ಮ ಮುಖಾಂತರ ಅಂದ್ರೆ ನೀವು ರೈತರಿಗೆ ಇಂತೆಲ್ಲ ಅನುಕೂಲ ಮಾಡತ್ತೀರಿ, ನೀವಿದ್ರೆ ಇನ್ನೂ ಜಾಸ್ತಿ ಜನಕ್ಕೆ ಅನುಕೂಲ ಮಾಡ್ಬೋದು ಅನ್ನೋ ಒಂದು ಕಾರಣಕ್ಕಾಗಿ ಫಾರ್ಮರ್ ಪ್ರೊಡ್ಯೂಸರ್ ಕಂಪ್ನಿ ಅಂತೇಳಿ FPCನ ನಮ್ಗೆ ಇಂಟ್ರೊಡ್ಯೂಸ್ ಮಾಡಿದರು. ಯಾರು ಯೋಗಪ್ಪ ಧಾರವಾಡ ಅಂತೇಳಿ CEO ಅವರು ಅವರು ಇಂಟ್ರೊಡ್ಯೂಸ್ ಮಾಡಿದಾಗ ನಾವು ಅಂದ್ಕೊಂಡ್ವಿ ಇಲ್ಲ ಇದು FPC ಮಾಡಿ ಈಗೆಲ್ಲ ಸಾಕಷ್ಟು ಸ್ವಸಹಾಯ ಸಂಘಗಳದಾವು, ಆಮೇಲೆ ಸಹಕಾರಿ ವ್ಯವಸಾಯ ಸೇವಾ ಸಂಘಗಳದಾವು, ಆಪರೇಟಿವ್ ಸೆಕ್ಟರ್ಗಳು ಸಾಕಷ್ಟು ಇದ್ದಾವೆ. ಅವರೆಲ್ಲರೂ ಸಾಕಷ್ಟು ರೊಕ್ಕ ತುಂಬಿಕೊಂಡು ಫೇಲ್ಯೂರ್ ಆಗ್ಯಾರ, ಅದೆಲ್ಲ ಮಾಡೋಕೆ ನಮ್ಮಿಂದ ಸಾಧ್ಯ ಐತೆ, ಆಮೇಲೆ ಜನ ನಮ್ಮನ್ನು ನಂಬ್ತಾರೆ ಅನ್ನೋಂಥ ಪ್ರಶ್ನೆ ಕೂಡ ನಾವೊಂದು ಸುಮಾರು ಒಂದು 8-10 ಜನ ರೈತರು ಸೇರಿಕೊಂಡು ಅವ್ರಿಗೆ ಪ್ರಶ್ನೆ ಮಾಡಿದ್ವಿ. ಅವಾಗ ಅವ್ರು ಹೇಳಿದರು ಇಲ್ಲ, ಇದು ಯಾವುದೇ ರೀತಿ ರೈತರನ್ನ ಹಣ ಕಲೆಕ್ಟ್ ಮಾಡಿಕೊಂಡು ಅವ್ರ ಹಣ ಅವರಿಗೆ ನಾವು ಫೈನಾನ್ಸ್ ಮಾಡುವಂಥದ್ದು ಆ ಥರ ಯಾವುದೂ ಅಲ್ಲ. ನಾವು ರೈತರಿಗೆ ಮಾರುಕಟ್ಟೆ ಒದಗಿಸಿಕೊಡುವ ಸಲುವಾಗಿ ರೈತರಿಗೆ ಮಾರುಕಟ್ಟೆಯನ್ನು ನಾವು ಬೆಳೆದಂಥ ಬೆಳೆಗಳಿಗೆ ನಾವೇ ಒಂದು ರೇಟ್ ಫಿಕ್ಸ್ ಮಾಡಿ ಮಾರುಕಟ್ಟೆ ಒದಗಿಸಿಕೊಡುವಂಥ ಒಂದು ಅನುಕೂಲಕರ ಒಂದು ವ್ಯವಸ್ಥೆಗೆ FPC ಮಾಡ್ಯಾರ. ಕೇಂದ್ರ ಸರ್ಕಾರದ ಈ ಯೋಜನೆ ಒಳಗೆ ನಬಾರ್ಡ್ ಸಪೋರ್ಟೆಡ್ ಐತಿ. ಇದು ಒಂದು 10 ಲಕ್ಷ ರೂಪಾಯಿ 3 ವರ್ಷಕ್ಕೆ ನಮ್ಗೆ ಸಪೋರ್ಟ್ ಮಾಡ್ತಾರೆ ಅವರು. ಅಂದ್ರೆ ನಮ್ಗೆ ತರಬೇತಿ ಇರ್ಬೋದು, ಅಥವಾ ಇಲ್ಲಿಂದ ನಮ್ಮ ಕ್ವಾರ್ಟರ್ಸ್ನಿಂದ ಮುಂದೆ ನಾವು ಎಲ್ಲರೂ ಡಿಸ್ಟಿಕ್ ಇದಕ್ಕೆ ಹೋಗ್ಬೇಕು, ತಾಲೂಕಿಗೆ ಹೋಗ್ಬೇಕು, ಅದ್ರ ಬಗ್ಗೆ ಏನೋ ಅಡ್ಡಾಡಬೇಕು, ಅದು ಟ್ರಾವೆಲಿಂಗ್ ಭತ್ಯೆ ಇರ್ಬೋದು, ಅಥವಾ ನಮಗೊಂದು ಆಫೀಸು CEO ಪೇಮೆಂಟು, ಈ ಥರ ಎಲ್ಲನೂ ಕೂಡ ಸರ್ಕಾರನೇ, ಕೇಂದ್ರ ಸರ್ಕಾರ ನಬಾರ್ಡ್ ಸಪೋರ್ಟೆಡ್ ನಮಗೆ ಅದನ್ನು ಒದಗಿಸ್ಕೊಡ್ತಾರೆ. ಆನಂತರ ಅದರಿಂದ ನಾವು FPCಯಿಂದ ಸುಮಾರು ಒಂದು 750 ಇವತ್ತು ಶೇರ್ ಹೋಲ್ಡರ್ ನಮ್ಮ FPCಯಲ್ಲಿ ಇದ್ದಾರೆ. ಅವ್ರದ್ದು 1500 ರೂಪಾಯಿ ಫರ್ ಹೆಡ್ ಒಂದು ಶೇರ್ ಕಲೆಕ್ಟ್ ಮಾಡಿದ್ದೀವಿ ಎಲ್ಲರಿಂದ. ನಾವು ಆ FPCಯಿಂದ ಸಾಕಷ್ಟು ರೈತರಿಗೆ ಗೊಬ್ಬರ ಇರ್ಬೋದು, ಬೀಜ ಇರ್ಬೋದು, ಎಣ್ಣೆ ಇರ್ಬೋದು, ಆಮೇಲೆ ರೈತರಿಗೆ ಬೇಕಾದಂಥ ತಾಡ್ಪತ್ರಿ, ಸ್ಪ್ರೇಯರು, ಪವರ್ ಸ್ಪ್ರೇಯರು, ಆ ಥರ ಎಲ್ಲ ಅಗದಿ ಕಡಿಮೆ ರೇಟಿನಲ್ಲಿ ಕಡಿಮೆ ದರದಲ್ಲಿ ಈಗೇನು ಬೆಳೆಗಳಿಗೆ ಸಿಂಪರಣೆ ಮಾಡುವಂತಹ ಕ್ರಿಮಿನಾಶಕಗಳನ್ನು ಮಾರಾಟ ಮಾಡೋದು ಯೋಗ್ಯ ದರದಲ್ಲಿ. ಅಂದರೆ ಈಗ ನಾವೆಲ್ಲರೂ ಅಂದ್ಕೊಂಡಿರುವಂಗೆ ಈಗ ಹೊರಗಡೆ ಎಲ್ಲ ಮಾರ್ಕೆಟು ಜಾಸ್ತಿ ರೇಟ್ಗಳನ್ನು ವಸೂಲಿ ಮಾಡುವಂಥದ್ದು, ರೈತರಿಂದ 1 to ಡಬಲ್ ರೇಟ್ ದರಗಳನ್ನು ತಗೊಳ್ಳೋವಂಥದ್ದು ಆಗಲೇ ನಡೆದಿತ್ತು ಮಾರ್ಕೆಟಲ್ಲಿ. ನಾವು FPC ಅವರು ಮಾರ್ಕೆಟಿಗೆ ಬಂದೀವಿ ನಮ್ಮ ಏರಿಯಾದಲ್ಲಿ ಸುತ್ತ 10 ಹಳ್ಳಿಯಲ್ಲಿ, ಅವತ್ತಿಂದ ಸರಿಯಾದ MRP ಬೆಲೆಯಲ್ಲಿ ಗೊಬ್ಬರ ವಿತರಣೆ ಇರ್ಬೋದು, ಕ್ರಿಮಿನಾಶಕ ಇರ್ಬೋದು, ಬೀಜ ಇರ್ಬೋದು, ತಾಡಪತ್ರಿ ಇರ್ಬೋದು, ಅಂದ್ರೆ ರೈತರಿಗೆ ಉಪಯುಕ್ತ ಆಗುವಂಥದ್ದು, ಅಥವಾ ಪವರ್ ಸ್ಪ್ರೇ ಇರ್ಬೋದು, ಇಂಥ ಹಲವು ಅನೇಕ ರೈತರಿಗೆ ಬೇಕಾಗಿರೋಂಥದ್ದು ಮಷಿನರಿಗಳಿರ್ಬೋದು, ಎಲ್ಲನೂ ಕಡಿಮೆ ದರದಲ್ಲಿ ರೈತರಿಗೆ ಒದಗಿಸುವಂಥ ಕೆಲಸ ನಾವೆಲ್ಲ ನಮ್ಮ ಕೃಷಿ ಸಮೃದ್ಧಿ ರೈತ ಉತ್ಪಾದಕರ ಕಂಪ್ನಿಯಿಂದ ಮಾಡಿದ್ದೀವಿ ಇಲ್ಲಿವರೆಗೂ ಕೂಡ. ಹಾಗೆ ಸಾಕಷ್ಟು ರೈತರ ಏನು ಧಾನ್ಯಗಳನ್ನು ಖರೀದಿ ಮಾಡಿ ನಾವು ಬೇರೆ ಕಂಪ್ನಿಗಳಿಗೆ ಮಾರಾಟ ಮಾಡುವುದು, ಅದರಿಂದ ಬಂದ ಲಾಭದಲ್ಲಿ 10% FPCಗೆ ಇಟ್ಕೊಂಡು ನಂತರ 90% ಅದನ್ನು ರೈತರಿಗೇ ಪೇ ಮಾಡುವಂಥದ್ದು. ಅಂದರೆ ಇವತ್ತಿನ ದಿನಗಳಲ್ಲಿ ನಾವು ಸಪೋಸ್ ಹಂಗೆ ನಮ್ಮಲ್ಲಿ 6000 ರೂಪಾಯಿ ಕಡ್ಲಿ ರೇಟ್ ಇದೆ, ನಾವು 6500 ರೂಪಾಯಿ ಕಡ್ಲಿ ಖರೀದಿ ಮಾಡಿ ನಾವು ಒಂದು ಕಂಪ್ನಿಗೆ ಕಡ್ಲಿಯನ್ನು ಕಳಿಸ್ಕೊಡುವಂಥದ್ದು ಮಾಡಿದ್ವಿ. ಅದು ಖರ್ಚು ವೆಚ್ಚ ಎಲ್ಲ ಹೋಗಿ ಎಷ್ಟು ಬಂದಿತ್ತು ಅದರಲ್ಲಿ 10%, ಲಾಭದಲ್ಲಿ 10% ನಾವು ಇಟ್ಕೊಂಡು 90% ರೈತರಿಗೆ ಕೊಡುವಂಥದ್ದು. ಅಂದರೆ ಇದು ರೈತರಿಗೋಸ್ಕರ ರೈತರಿಗಾಗಿಯೇ ಇರುವಂಥ ಕಂಪ್ನಿ ಆಗಿರೋದ್ರಿಂದ ನಾವು ಇದನ್ನು ರೈತರಿಗೆ ಉಪಯೋಗ ಆಗುವ ರೀತಿಯಲ್ಲಿ ಇದು ಒಂದು ಕೂಡ ರೈತರಿಗೆ ಸಹಾಯ ಮಾಡುವಲ್ಲಿ ನಾವೇನು ಸಹಾಯ ಮಾಡ್ಬೇಕು ಅಂದ್ಕೊಂಡಿವಿ, ಅದಕ್ಕೊಂದು ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಗೈತೆ ನಮಗೆ FPC ಅನ್ನೋದು. ಮತ್ತು ಇನ್ನು ಮೌಲ್ಯವರ್ಧನೆ ಮಾಡೋದು, ನಾವು ಇಲ್ಲಿ ಈ ಭಾಗದಲ್ಲಿ ಜಾಸ್ತಿ ಬೆಳೆಯೋದು ಅಂದರೆ ಹೆಸರು, ಕಡ್ಲಿ, ಹತ್ತಿ ಮತ್ತು ಗೋವಿನ ಜೋಳ, ಇವನ್ನ ಏನು ಮೌಲ್ಯವರ್ಧನೆ ಮಾಡ್ಬೋದು, ಪ್ರೊಸೆಸಿಂಗ್ ಏನು ಮಾಡ್ಬೋದು, ನಾವು ಒಳ್ಳೆ ರೇಟ್ ಪಡಿಬೇಕಂದ್ರೆ ಏನೇನು ಮಾಡ್ಬೋದು ಅನ್ನೋದ್ರ ಬಗ್ಗೆ CFTRI ಮೈಸೂರಲ್ಲಿ ಕೂಡ ಸುಮಾರು ಒಂದು 50 ಜನರ ರೈತರಿಗೆ ಇದರ ಬಗ್ಗೆ ತರಬೇತಿಯನ್ನು ಪಡೆದುಕೊಂಡು ಬಂದೀವಿ.
ಎಲ್ಲ ರೈತರಿಗೂ ಕೂಡ ಸರ್ಕಾರದ ಸೌಲಭ್ಯಗಳಲ್ಲಿ ಸಿಗುವಂಥ ಅನೇಕ ಯೋಜನೆಗಳದಾವ. ಅಂದ್ರೆ ಪ್ರೊಸೆಸಿಂಗ್ ಯೂನಿಟ್ ಹಾಕಾಕಿರ್ಬೋದು, ಅಥವಾ ರೊಟ್ಟಿ ಮಷೀನು. ನಾವು ಇವತ್ತು ಜೋಳ ಅಷ್ಟೇ ಮಾರಾತೀವಿ. ಜೋಳ ಮಾರಿದರೆ ಎಷ್ಟು ಬರ್ತೈತೆ ನಮಗೆ? 1 ಕ್ವಿಂಟಲಿಗೆ ಸುಮಾರು ಒಂದು 4,000 ರೂಪಾಯಿ ಬರುತ್ತೆ ಜೋಳ ಮಾರಿದರೆ. ಅದನ್ನು ಹಿಟ್ಟು ಮಾಡಿ ಮಾರಿದರೆ ಎಷ್ಟು ರೊಕ್ಕ ಬರ್ತೈತಿ? ಅದನ್ನು ಹಿಟ್ಟನ್ನು ರೊಟ್ಟಿ ಮಾಡಿ ಮಾರಿದರೆ ಎಷ್ಟು ರೊಕ್ಕ ಬರ್ತೈತಿ? ಇದೆಲ್ಲ ನಮಗೇನು ಗೊತ್ತಿಲ್ಲ. ನಾವು ನಮ್ಮಿಂದ ಸಾಕಷ್ಟು ಜನ ದುಡಿತಾ ಇದ್ದಾರೆ ನಮ್ಮ ಹಿಂದೆ. ಅದನ್ನು ಬಿಸ್ನೆಸ್ ಬಂಡವಾಳ ಮಾಡಿಕೊಂಡು 4,000 ಇದ್ದದ್ದನ್ನು 8,000 ಮಾಡಿ ಒಂದು ದಿನದಾಗನ ಅವ್ರು ಡಬಲ್ ಆದಾಯ ಪಡ್ತಾ ಇದ್ದಾರೆ. ನಾವು ರೈತರು ಏನಿದ್ದೀವಿ 4,000 ರೂಪಾಯಿ ದುಡಿಯೋಕೆ 1 ವರ್ಷ ಶ್ರಮ ಪಡ್ತಾ ಇದ್ದೀವಿ. ಬಂಡವಾಳ ಹಾಕಿ 1 ವರ್ಷ ಶ್ರಮಪಟ್ಟು ಒಳ್ಳೆ ಮಳೆಗಾಲ ಆಗಿ ಯಾವುದೇ ರೋಗ ರುಜಿನ ಬರದೇ ಇದ್ದರೆ ಮಾತ್ರ ನಮಗೆ ಲಾಭ ಆಗುತ್ತೆ ರೈತರಿಗೆ ಹೊರತು ಅದನ್ನು ಮೌಲ್ಯವರ್ಧನೆ ಮಾಡೋವಾಗ ಅದು 100% ಲಾಭ ಇದ್ದೇ ಇರುತ್ತೆ. ಯಾಕಂದ್ರೆ ಅವ ಇವತ್ತು 4,000 ಕೊಟ್ಟರೆ ಅವ್ನು 1 ಕ್ವಿಂಟಲ್ ಜೋಳನ ಬಂದಿರುತ್ತೆ. ಆ 1 ಕ್ವಿಂಟಲ್ ಜೋಳದಿಂದ ಅವ 8,000 ರೂಪಾಯಿ ದುಡಿತಾನೆ ಒಂದೇ ದಿವಸದಾಗ. ಅದು ಅವ್ರಿಗೆ 100% ಫಿಕ್ಸ್ ಏನು ಲಾಭ. ನಮ್ದು ಹಂಗಲ್ಲ. ನಾವೇನೋ ಇನ್ವೆಸ್ಟ್ಮೆಂಟ್ ಮಾಡಿ ಹೊಲ ಉಳುಮೆ ಮಾಡ್ತೀವಿ, ಬಿತ್ತೀವಿ, ಮಳೆ ಆಗದೆ ಇದ್ದರೆ ಅದರಿಂದ ಲಾಭನೇ ಇರೋದಿಲ್ಲ. ಆ ಒಂದು ಉದ್ದೇಶದಿಂದ ಇವತ್ತು ರೈತರು ನಾವು ಆಗಬೇಕು, ಉಳುಮೆ ಮಾಡೋರು ನಾವು ಆಗಬೇಕು, ಬೆಳೆ ಬೆಳೆಯೋರು ನಾವು ಆಗಬೇಕು, ಅದನ್ನು ಮೌಲ್ಯವರ್ಧನೆ ಮಾಡೋರು ಕೂಡ ನಾವೇ ಆಗಬೇಕು ಅನ್ನೋ ಒಂದು ದುರುದ್ದೇಶದಿಂದ ಸರ್ಕಾರ ನಮ್ಗೆ ಇವತ್ತು FPCಯನ್ನು ಮಾಡಿಕೊಟ್ಟಿದೆ. ಅದಕ್ಕೆ ದಯಮಾಡಿ ಎಲ್ಲ ರೈತರು, ನಮ್ಗೆ ತೊಂದರೆ ಇರ್ತೈತೆ ರೈತರಿಗೆ. ಅವತ್ತಿನ ದಿವ್ಸಕ್ಕೆ ಹೆಂಗಿರ್ತೈತಿ, ಇವತ್ತು ರೊಕ್ಕ ಬೇಕು, ನಮಗೆ ಮಾಲ್ ಬಂದುಬಿಟ್ಟೈತಿ, ರೊಕ್ಕ ಬೇಕು, ಸಾಕಷ್ಟು ಸಾಲ ಮಾಡಿರ್ತೀವಿ, ಹೊಲಕ್ಕೆ ಬೀಜ, ಗೊಬ್ಬರ, ಮತ್ತೊಂದು ಆಳು ಏನೋ ಖರ್ಚು ಮಾಡಿ ಸಾಕಷ್ಟು ಸಾಲವನ್ನು ಮಾಡಿರ್ತೀವಿ. ಅವತ್ತಿನ ದಿವಸ ರೊಕ್ಕ ಬೇಕಂತೇಳಿ ನಾವು ಅವತ್ತು ಕಡಿಮೆ ರೇಟಿಗೆ ಬಂದ್ರೂ ಮಾರಿಬಿಡ್ತೀವಿ. ಅಂಥದನ್ನು ಅವಶ್ಯಕತೆ ಇದ್ದಷ್ಟು ಮಾರಿಕೊಂಡು ಇರುವಷ್ಟು ಸಶಕ್ತರಾಗಿ ಅದನ್ನು ಪ್ರೊಸೆಸಿಂಗ್ ಮಾಡಿ ಮಾರುವಂಥದ್ದು. ತಮ್ಗೆ ಸ್ವಂತಕ್ಕಾಗಲಿಲ್ಲ ಅಂದರೂ ನಮ್ಮ FPC ಮೂಲಕ ಅದನ್ನು ಪ್ರೊಸೆಸಿಂಗ್ ಮಾರುವಂಥದ್ದಾದ್ರೆ ರೈತ ಕೂಡ ಆರ್ಥಿಕವಾಗಿ ಸದೃಢವಾಗ್ತಾನೆ ಅಂತೇಳಿ ನಾವು ಭಾಳ ಮನ್ಗಂಡೇವಿ. ಆಮ್ಯಾಗ ಸಾಕಷ್ಟು ರೈತರಿಗೆ ಅಲ್ಲಲ್ಲಿ ಎಲ್ಲಿ ದೇವಸ್ಥಾನ ಅಥವಾ ಏನೋ ಯುವಕ ಮಂಡಳ ಇಂಥಲ್ಲೆಲ್ಲ ರೈತರೆಲ್ಲ ಸೇರಿಸಿ ಇದ್ರ ಬಗ್ಗೆ ಮಾಹಿತಿ ಕೊಡುವಂಥದ್ದಾಗಲಿ, ಆಮ್ಯಾಗ ಸುತ್ತಮುತ್ತ 10 ಹಳ್ಳಿಯಲ್ಲಿ ಕೂಡ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟು ಸರ್ಕಾರದ ಯೋಜನೆಗಳು ಏನೇನು ಅದಾವೆ, ಮಹಿಳೆಯರು ಏನೇನು ಮಾಡ್ಬೋದು, ಪುರುಷರು ಏನೇನು ಮಾಡ್ಬೋದು, ಖಾಲಿ ಉದ್ಯೋಗ ಇಲ್ಲ ಅಂತೇಳಿ ವಲಸೆ ಹೋಗುವಂಥ ಕಾರಣ ಇಲ್ಲ. ನಮ್ಮ ಹೊಲದಲ್ಲಿ ಬೆಳೆದಂಥದನ್ನು ಮಹಿಳೆಯರು ಇವತ್ತು ರೊಟ್ಟಿ ಮಾಡ್ಬೋದು, ಶಾವಿಗೆ ಮಾಡ್ಬೋದು, ಚಕ್ಲಿ ಮಾಡ್ಬೋದು, ಉಪ್ಪಿನಕಾಯಿ ಮಾಡ್ಬೋದು, ಸಾಕಷ್ಟು ಉದ್ಯಮಗಳದಾವು. ಅದನ್ನು ಕೂಡ ನಮ್ಮ FPC ಬ್ರ್ಯಾಂಡಾಗಿ, ಅಂದರೆ ಕೃಷಿ ಸಮೃದ್ಧಿ ರೈತ ಉತ್ಪಾದಕರ ಕಂಪ್ನಿಯ ಬ್ರ್ಯಾಂಡಾಗಿ ನಾವು ಇವತ್ತು ಅದನ್ನು ನಮ್ಮಲ್ಲಿ ಎಲ್ಲ ರೀತಿಯ ಲೈಸೆನ್ಸ್ಗಳು, FSCCI ಲೈಸೆನ್ಸ್ ಇದೆ, ಆಮ್ಯಾಗ ಎಕ್ಸ್ಪೋರ್ಟ್ ಲೈಸೆನ್ಸ್ ಇದೆ, ಸಾಕಷ್ಟು ನಮ್ಮ FPC ಎಲ್ಲ ಲೈಸೆನ್ಸ್ಗಳು ಕೂಡ ನಾವು ಹೊಂದಿದ್ದೀವಿ. ನಾವು ಅದರ ಮುಖಾಂತರ ನಾವು ಅದನ್ನು ಮಾರ್ಕೆಟ್ ಕೂಡ ಮಾಡ್ಬೋದು. ಅದರಿಂದ ನಮ್ಮ ಸಾಕಷ್ಟು ರೈತ ಮಹಿಳೆಯರಿಗೆ ಉದ್ಯೋಗ ಅವಕಾಶ ಮಾಡಿಕೊಟ್ಟಂಗೆ ಆಕತಿ, ಮತ್ತು ರೈತರು ಆದಾಯ ಕೂಡ ದ್ವಿಗುಣ ಆಕತಿ ಅನ್ನೋದು ನಮ್ಮ ಉದ್ದೇಶ ಮತ್ತು ಸರ್ಕಾರದ ಉದ್ದೇಶ ಕೂಡ ಹೌದು. ಸರ್, ನಾವು ಇವಾಗ ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೇವೆ. ಸರ್, ಲಾಸ್ಟ್ ಕ್ವಶನ್. ಸರ್, ಇಷ್ಟೊಂದು ಸಕ್ಸಸ್ಫುಲ್ಲಾಗಿ ನೀವು ಫರ್ಮ್ನ ರನ್ ಮಾಡ್ತಿದ್ರೆ ತುಂಬ ಖುಷಿ ಆಗ್ತಿದೆ. ನಿಮ್ಮ ಅನುಭವನ ಕೇಳಿದರೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದೆ. ವಾಟ್ ಈಸ್ ಯುವರ್ ಬಿಗ್ ಮಿಸ್ಟೇಕ್ ಇನ್ ಯುವರ್ ಲೈಫ್ ಅಂತ ಕೇಳಿದರೆ ನೀವೇನು ಹೇಳ್ತೀರಿ ಸರ್? ಸರ್, ಬಿಗ್ ಮಿಸ್ಟೇಕ್ ಅಂದರೆ ನಾವು ಮೊದಲಿಗೆ ರೈತಾಪಿ ವರ್ಗದವರು, ನಮ್ಮಲ್ಲಿ ತಮಗೆಲ್ಲ ಗೊತ್ತಿರುವಂಗೆ ಆರ್ಥಿಕವಾಗಿ ನಾವು ಅಷ್ಟು ಪ್ರಬಲರಾಗಿರೋದಿಲ್ಲ. ನಾವು ಅವತ್ತಿನ ದಿವಸ ಎಜುಕೇಷನ್ ಡ್ರಾಪ್ ಆದ ನಂತರ ನಾವೇನೋ ಒಂದು ಆರ್ಥಿಕತೆ ಸದೃಢವಾಗಿ ಮಾಡ್ಕೋಬೇಕು, ಅದು ರೈತಕಿಯಲ್ಲಿ ಅಥವಾ ಕೃಷಿಯಲ್ಲಿ ಸಾಧ್ಯ ಇಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ನಾವು ಅವತ್ತು ಏನೋ ಒಂದು ಬಿಸ್ನೆಸ್ ಮಾಡಬೇಕು, ಇನ್ನು ಒಂದು ಟ್ಯಾಕ್ಟರ್ದು ಏಜೆನ್ಸಿ ಮಾಡಿದ್ದೀವಿ, ಆನಂತರ ಕಾಂಟ್ರಾಕ್ಟ್ರ್ ಕೆಲಸ ಮಾಡೋಕ್ಕೆ ಹೋದ್ವಿ, ಮತ್ತೊಂದು ಏನೇನೋ ಯಾವುದಾದ್ರೂ ಹಿಂದೆ ಹೋಗಿ ನಾವು ಅವತ್ತಿನ ದಿವಸ ಈ ಕೃಷಿಯನ್ನು ಪಾರ್ಟ್ ಟೈಮ್ ಆಗಿ ನಾವು ಅವತ್ತು ಇಟ್ಕೊಂಡಿದ್ವಿ. ನಾವು ಅವತ್ತು ದುಡ್ಡಿನಿಂದ ಬಿದ್ದ ಅಂದ್ರೆ ಆರ್ಥಿಕವಾಗಿ ನಾವು ಸದೃಢರಾಗಬೇಕು ಅನ್ನೋ ಒಂದು ಕಾರಣಕ್ಕೆ ನಾವು ಅವತ್ತು ಬೇರೆ ಕಡೆ ಹೋದ್ವಿ. ನನ್ನ ಲೈಫಲ್ಲಿ ಅದೊಂದು ಬಿಗ್ ಮಿಸ್ಟೇಕ್ ಅಂತ ನನಗೆ ಇವತ್ತು ಫೀಲ್ ಆಗ್ತಾಯಿದೆ. ಯಾಕಂದ್ರೆ ನನಗೀಗ ಏಜ್ ಬಂದು 40 ವರ್ಷ. 40 ವರ್ಷದಲ್ಲಿ 35 ವರ್ಷ ಅಂದ್ರೆ ನನ್ನ ಸ್ಟೂಡೆಂಟ್ ಲೈಫೆಲ್ಲ ಬಿಟ್ಟು ಒಂದು 10 ವರ್ಷ ನಾನು ಇದ್ರ ಜೊತೆಗೇನೆ ಕಳೆದೀನಿ. ಅದು 10 ವರ್ಷ. ಈಗೇನು 5 ವರ್ಷದಲ್ಲಿ ನಾನು ಕೃಷಿಗೆ ಫುಲ್ ಟೈಮ್ ಕೊಟ್ಟು ನಾವೇನು ಸಕ್ಸಸ್ ಆಗಿದ್ದೀವಿ, ನಾವು ಎಲ್ಲ ಸಕ್ಸಸ್ ರೇಷೋ ತಮ್ಮ ಕೂಡ ಎಲ್ಲ ಹಂಚ್ಕೊಂಡಿದ್ದೀನಿ, ಏನೇನು ಮಾಡಿದ್ದೀನಿ ಅಂತೇಳಿ. ಈ ಟೈಮು ಇನ್ನೂ 10 ವರ್ಷ ಹಿಂದೆ ಕೊಟ್ಟಿದ್ರೆ ಇನ್ನೂ ಭಾಳ ಸಕ್ಸಸ್ ಆಗ್ಬೋದಿತ್ತು ಅಂತೇಳಿ ಈ ಮೂಲಕ ನಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಅಂದರೆ ನಿಮ್ಮ ಪ್ರಕಾರ ಆ ನಿರ್ಧಾರಗಳು ಬಿಗ್ ಮಿಸ್ಟೇಕ್ ಅಂತ ಹೇಳ್ತೀರಿ ನೀವು? ಹೌದು ಸರ್. ನಾವು ಯಾವುದೇ ಕೆಲಸ ಮಾಡಲಿ
ಆ ಕೆಲಸದ ಕಡೆ ನಮ್ಗೆ ಪೂರ್ತಿಯಾಗಿ ನಾವು ಅದರ ಕಡೆ ಗಮನ ಇರಬೇಕು. ನಾವು ಇವರು ಯಾರೋ ಒಬ್ರು ಮಾಡ್ತಾರೆ, ಅದ್ರಾಗ ಅವರು ಸಕ್ಸಸ್ ಆಗ್ಯಾರ ಅಂತೇಳಿ ನಾವು ಹೋಗೋದು ಆ ಉದ್ಯೋಗ ಮಾಡೋದು. ಮತ್ತೊಂದು ಯಾರೋ ಒಬ್ರು ಟೆಕ್ಸ್ಟೈಲ್ಸ್ನಲ್ಲಿ ಸಕ್ಸಸ್ ಆಗಿರ್ತಾರೆ, ಇನ್ನೊಬ್ರು ಯಾರೋ ಪೆಸ್ಟಿಸೈಡ್ಸು, ಆಮ್ಯಾಗೆ ಇನ್ನೂ ಏನೇನೋ ಅನೇಕ ಬಿಸ್ನೆಸ್ ಅದಾವೆ, ಅಲ್ಲಿ ಎಲ್ಲೆಲ್ಲೋ ಸಕ್ಸಸ್ ಆಗಿರ್ತಾರೆ. ನಾವು ಅವತ್ತಿನ ದಿವಸ ಹೆಂಗಿತ್ತು, ನಮ್ಮ ಮನಸ್ಸು ಚಂಚಲ ಆಗ್ತಿತ್ತು. ನಾವು ಅದನ್ನು ಅವ್ರು ಅದನ್ನು ಮಾಡಿ ಸಕ್ಸಸ್ ಮಾಡ್ಯಾರ, ನಾನು ಅದನ್ನು ಮಾಡಬೇಕು. ನಾ ಇದನ್ನು ಮಾಡಿ ನನಗೆ ಗೊತ್ತಿರುವಂಥ ಕೆಲಸ ಬಿಟ್ಟು ಬೇರೆ ಬೇರೆ ಕೆಲಸಗಳಿಗೆಲ್ಲ ಹೋಗಿ ಬಂದಿದ್ದೀನಿ ಸರ್. ಅವು ಇವಾಗ ಗೊತ್ತಾಗಿದ್ದು ಅದು ಯಾವುದು ಅಂದ್ರೆ ಇದಕ್ಕೆಲ್ಲ ಪಾಠ ಕಲಿಸಿದ್ದು ನಮ್ಗೆ ಒಳ್ಳೆ ಅಂದ್ರೆ ಆ ಕೊರೋನಾ ಒಂದು ನಮಗೆ ಒಳ್ಳೆ ಪಾಠವನ್ನು ಕಲಿಸ್ತು. ಹೊಳ್ಳಿ ಮರಳಿ ನಮ್ಮ ಉದ್ಯೋಗವನ್ನು ಇದರಲ್ಲೇ ನಾವು ಸಕ್ಸಸ್ ಕಾಣ್ಬೋದು, ನಮ್ಮಲ್ಲೇನ ಐತಿ ಎಲ್ಲ, ನಾವೆಲ್ಲ ಎಲ್ಲಿ ಅಲ್ಲಿ ಹೋಗಬಾರ್ದು ಅನ್ನೋದನ್ನು ಕಲಿಸ್ಕೊಟ್ಟದ್ದು ಅವತ್ತಿನ ಕೊರೋನಾ ಸರ್.